ಈಗ ಈ ಮತ ಕಳ್ತನ ಶುರುವಾಗ್ಬಿಟ್ಟದೆ. ಅವಕಾಶ ಕೊಡಕೂಡುದು. ನೀವು ನಿಮ್ಮ ಹಕ್ಕಿದೆಯಲ್ಲ, ಅದಕ್ಕೋಸ್ಕರನೇ ಈ ಘೋಷವಾಕ್ಯ ಇರ್ತಕ್ಕಂಥದ್ದು ನನ್ನ ಮತ ನನ್ನ ಹಕ್ಕು, ಜೊತೆಲಿ ಜವಾಬ್ದಾರಿನೂ ಇದ್ದೇ ಇರ್ತದೆ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಕ್ಕುಗಳು ಹೇಗೆ ರಕ್ಷಣೆ ಆಗಬೇಕು, ಚಲಾವಣೆ ಆಗಬೇಕು ಅಂತ ಬಯಸ್ತಿರೋ ಹಾಗೇನೆ ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನು बाबा साहेब अम्बेडकर बड़ा स्पष्टವಾಗಿ संविधानದಲ್ಲಿ ಹೇಳಿದ್ದಾರೆ। वज़ीर आला सिद्धरामैया ने बैनुल अक़वामी जमहूरियत दिन के मौके पर कहा कि ऐन जमानत एक शख्स एक वोट खतरे में है। इन्होंने बताया कि वोट चोरी सिर्फ इंतखाबी बदउनवानी नहीं बल्कि ये इंसानी वक़ार, बराबरी और शहरी हुकूक के भी चोरी है। सिद्धरामैया ने याद दिलाया कि डॉक्टर BR अम्बेडकर के मुताबिक अगर माशरती और इख्तिसारी बराबरी ना हो तो सियासी बराबरी का कोई फायदा नहीं। इसलिए हुकूमत इस बात को यकीनी बनाने की कोशिश कर रही है कि सब शहरियों को बराबर हुकूक और इंसाफ मिले। नायब वज़ीर आला DK शिव कुमार ने कहा कि वोट की ताकत गोली से ज्यादा है। इन्होंने मिसाल दी कि महाभारत में अर्जुन ने कृष्ण से मदद तलब की तो कृष्ण ने यकीन दिलाया कि हमेशा कोई आपकी हिफाजत करेगा। शिव कुमार ने कहा कि जमहूरियत में यही वोट का हक शहरियों की हिफाजत करता है। इन्होंने मजीद बताया कि मेरा वोट मेरा हक मुहिम जमहूरी इक़दार के फ़रोग़ और क़ियादत की तरबियत के लिए चलाई गई है। इसी दौरान सिद्धरामैया ने मेकेदाटू प्रोजेक्ट पर भी बात की और कहा कि वो नहीं समझ पा रहे कि तमिलनाडु इसके खिलाफ क्यों है। वज़ीर आला ने बताया कि कर्नाटक ने तमिलनाडु को 98 TMC पानी फ्राहम करना था, लेकिन अब तक 221 TMC पानी जा चुका है। सिद्धरामैया ने कहा कि गुज़िश्ता 2 साल में बारिश अच्छी रही है, इसीलिए इस साल बिजली की कमी नहीं होगी। इन्होंने तमिलनाडु और मरकज से कहा कि वो मेकेदाटू प्रोजेक्ट में रुकावट पैदा न करें। ಈ ಮತ ಕಳ್ತನ ಶುರುವಾಗ್ಬಿಟ್ಟದೆ, ಅವಕಾಶ ಕೊಡಕೂಡುದು. ನೀವು ನಿಮ್ಮ ಹಕ್ಕಿದೆಯಲ್ಲ, ಅದಕ್ಕೋಸ್ಕರನೇ ಈ ಘೋಷವಾಕ್ಯ ಇರ್ತಕ್ಕಂಥದ್ದು ನನ್ನ ಮತ ನನ್ನ ಹಕ್ಕು, ಜೊತೆಲಿ ಜವಾಬ್ದಾರಿನೂ ಇದ್ದೇ ಇರ್ತದೆ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಕ್ಕುಗಳು ಹೇಗೆ ರಕ್ಷಣೆ ಆಗಬೇಕು, ಚಲಾವಣೆ ಆಗಬೇಕು ಅಂತ ಬಯಸ್ತಿರೋ ಹಾಗೇನೆ ಪ್ರತಿಯೊಬ್ಬರ ಜವಾಬ್ದಾರಿನೂ ಕೂಡ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದರಿಂದ ಈ ಸಂವಿಧಾನ ಉಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವ ಇದೆಯಲ್ಲ, ಯಾವುದೇ ಧರ್ಮ, ಜಾತಿ ಅಥವಾ ಒಂದು ಧರ್ಮ ಒಂದು ಜಾತಿ ಮೇಲ್ಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನವಾಗಿ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆ ಇರೋದೇ ಪ್ರಜಾಪ್ರಭುತ್ವ. ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಜನರು, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಂಥ ಸಂವಿಧಾನ ಇರಬಾರ್ದು ಅಂತಲೇ ಮನುವಾದಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂವಿಧಾನ ಯಾಕಂತಂದರೆ 1950ನೇ ಇಸ್ವಿ ಜನವರಿ 26ನೇ ತಾರೀಕು ಜಾರಿಯಾದ ದಿನದಿಂದ ಇವತ್ತಿನವರೆಗೂ ಕೂಡ ಸಂವಿಧಾನಕ್ಕೆ ವಿರೋಧಿಗಳು ಇದ್ದೇ ಇದ್ದಾರೆ. ನಮ್ಮ ಸಮಾಜದಲ್ಲಿ ರಾಜಕೀಯ ಮಾಡಲಿಕ್ಕೆ ಬೇರೆ ವಸ್ತುಗಳೇ ಇಲ್ಲ ಅಂತ ಅನಿಸುತ್ತೆ. ಸಮಾಜದಲ್ಲಿ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡೋದು. ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು, ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು, ಪೂಜೆ ಮಾಡಬಾರದು. ನನಗೆ ಅರ್ಥನೇ ಆಗೋದಿಲ್ಲ. ನಾವು ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ, ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಜಾತಿ ಧರ್ಮ ಇವೆಲ್ಲ ಬಿಟ್ಟಾಕ್ರಿ, ವರ್ಗ ವ್ಯವಸ್ಥೆಯನ್ನು ಬಿಟ್ಟಾಕ್ರಿ, ಸಮಾನತೆ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇವು ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಇಂಥ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಭದ್ರರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ, ಇದನ್ನು ಇಡೀ ಸಮಾಜ ಖಂಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷ, ರಾಜಕೀಯ ಆಡಳಿತ ಪಕ್ಷ ಇರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಜೀವಾಳ. ಚರ್ಚೆಯೇ ಪ್ರಜಾಪ್ರಭುತ್ವದ ಜೀವಾಳ. ಅಲ್ಲ, ಚರ್ಚೆ ಆಗಬೇಕಲ್ವ. ಆದರೆ ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದು ಖಂಡನೀಯವಾದಂಥ ಇದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜನರನ್ನು ತಪ್ಪು ದಾರಿಗೆ ಎಳಿಬಾರ್ದು. ಇದನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಇದಾಗಬಾರದು. ಅದಕ್ಕೆ ಮತ ಕಳುವಾಗಲಿಕ್ಕೆ ಬಿಡುಕೂಡುದು, ಸಂವಿಧಾನ ದುರ್ಬಲ ಆಗಲಿಕ್ಕೆ ಬಿಡಬಾರದು, ಪ್ರಜಾಪ್ರಭುತ್ವ ದುರ್ಬಲ ಆಗಲಿಕ್ಕೆ ಬಿಡುಕೂಡುದು. ಎಚ್ಚರಿಕೆಯಿಂದ ಇದ್ದರೆ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ.